ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೂಸಿನಾ, ತಗೊಳ್ಳ ಹಾಲು. ನಂಗೆ ಬೇಡ. ಯಾಕೆ? ನೆನ್ನೆ ನಿಮ್ಮಪ್ಪ ಮಾಡಿದ್ನ ಇನ್ನೂ ಮನ್ಸಲ್ಲೇ ಇಟ್ಕೊಂಡಿದ್ಯಾ? ನಿಮ್ಮಪ್ಪ ಹೆಂಗೆ ಅಂತ ನಿಂಗೆ ಗೊತ್ತಿಲ್ವಾ ಸೀನಾ? ಅದನ್ನೆಲ್ಲ ಜಾಸ್ತಿ ಮನ್ಸ್ ಕಚ್ಕೋಬಾರ್ದು. ತಗ, ನೀನ್ ಹೇಳ್ತೀನಿ. ಯಾಕವ ನೆನೆ ನಿನ್ ಗಂಡ ಏನ್ ಮಾತಾಡ್ದಂತ ಕೇಳಿಸ್ಕೊಳ್ಳಿಲ್ವಾ? ಒಳ್ಳೆ ನನ್ ಮಗನೇ ಅಲ್ಲ ಅನ್ನೋ ತರ ಮಾತಾಡ್ತಾನೆ. ಹಂಗೆಲ್ಲ ಅನ್ಬಾರ್ದು ಕಣ್ಲ ಸೀನಾ. ನಿಮ್ಮಪ್ಪಂಗೆ ಯಾವಾಗ್ಲೂ ನಿಂದೆಯ ಚಿಂತೆ. ಎಲ್ಲ ತಂದೆ ತಾಯಿಗೂ ಅವ್ರ ಮಕ್ಕಳು ಒಂದೊಳ್ಳೆ ಜೀವನ ಕಲ್ಪಿಸ್ಕೊಳ್ಳಿ ಅನ್ನೋದಿರುತ್ತೆ. ಹಂಗೆ ನಮಗೂ ನೀನೊಂದೊಳ್ಳೆ ಜೀವನ ಕಂಡ್ಕೊಂಡ್ರೆ ಖುಷಿ ಅಲ್ವಾ? ಸರಿ ನೋಡು, ನಂಗೆ ಗೊತ್ತೈತೆ ಇವತ್ತಲ್ಲ ನಾಳೆ ನೀನು ಅದೇನು ತೆಗಿತೀನಿ ಅಂತೀಯಲ್ಲ, ಜಿಮ್ಮು. ಅದನ್ನ ನೀನು ತೆಗಿತೀಯ. ಊರ್ನಲ್ಲೇ ಎಲ್ಲರಿಗಿಂತ ಹೆಚ್ಚಾಗಿ ಹೆಸರು ಮಾಡ್ತೀಯ. ನಂಗೆ ನಂಬಿಕೆ ಐತೆ, ಆದ್ರೆ ನಿಮ್ಮ ಅಪ್ಪಂಗೆ ನಂಬಿಕೆ ಇಲ್ವಲ್ಲ. ನಿಂಗೆ ಗೊತ್ತು ಅಲ್ವಾ, ದಿನ ಸಾಯೋರ್ಗೆ ಅಳೋರು ಯಾರು? ನಿನ್ ತಗ ಹೇಳ್ತೀನಿ ನಾನು. ಯಾಕೆ ನೀವು ಫೋಟೋ ತೆಗಿಸ್ಬೇಕು ಅಂದಲ್ಲ, ಈ ದುಡ್ಡು ತಗೊಂಡೋಗಿ ನಿಂಗೆ ಹೆಂಗ್ ಬೇಕೋ ಹಂಗ್ ಫೋಟೋ ತೆಗಿಸ್ಕೊಂಬ. ನನಗ್ ಬೇಡ. ಮತ್ತೆ ಫೋಟೋ ತೆಗ್ಸ್ಕೊ ಬಂದ್ರೆ ಅದನ್ನ ತಗೊಂಡೋಗಿ ನಿನ್ ಗಂಡ ಒಲೆಗೆ ಹಾಕ್ತಾನೆ. ನಂಗೆ ಯಾಕೆ ಬೇಕು? ಅಯ್ಯೋ, ನೀನ್ ತೆಗಿಸ್ಕೊ ಫೋಟೋನಾ, ನಿಮ್ಮ ಅಪ್ಪಂಗ್ ತೋರ್ಸ್ಬೇಡ, ನಂಗ್ ಮಾತ್ರ ತೋರ್ಸು. ತಗ ನೀನ್ ಇದನ್ನ, ಇಲ್ಲಾಂದ್ರೆ ಇದ್ನು ಬಂದ್ ಕಿತ್ಕೊಂಡ್ಬಿಡ್ತಾರ ಈಗ. ನಂಗೆ ಬೇಡ ಕಣವ. ಹಂಗೆಲ್ಲ ಅನ್ಬಾರ್ದು. ತಗೊಳ್ಳ ಸೀನಾ. ನಂಗೆ ಬೇಡ ಅಂತ ಹೇಳ್ತಿದ್. ಫೋನ್ ಬತ್ತೈತೆ. ಯಾರ್ದು? ಇನ್ಯಾರು? ನಿನ್ ಗಂಡಂದು. ಅಪ್ಪು ನಂಗೆಲ್ಲ ಅಂತಾರೇನೋ. ಫೋನ್ ಎತ್ತು ನೀನು, ಮಾತಾಡು. ತಿರ್ಗಾ ಬೈತಾರ ಆಮೇಲೆ. ಹೋಗವ. ಮಾತಾಡ್ಸಿನಾ? ಹಲೋ. ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡೋದಕ್ಕೆ ಏನಿಲ್ಲ ನಿನಗೆ? ಅಲ್ಲಿ ಯಜಮಾನ್ರಿಗೆ ಎದೇನೋ ಬಂದು ಕುಸ್ತು ಬಿದ್ದಿದ್ದಾರಂತೆ. ಶಿವ ನೋಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅರ್ಜೆಂಟಾಗಿ ಶಿವ ಮನೆಗೆ ಹೋಗಿ ಈ ವಿಷಯನ ತಿಳಿಸು. ಸರಿ ಆಯ್ತು. ಏನಂತೆ? ಒಂದ್ ನಿಮಿಷ ಬರ್ತೀನಿ. ಏಟ್ ಸಂದಾಗಿತ್ತಲ್ವೇನ್ರೆ? ವಂಡರ್ಫುಲ್ ಆಗಿತ್ತು ಅಕ್ಕ, ಅದು ವಂಡರ್ಫುಲ್ ಅಲ್ಲ, ವಂಡರ್ಫುಲ್ ಆಗಿತ್ತು. ಅದೇ ಯಾಕೆ ರಮ್ಯಾ ಬೇಜಾರಾಗಿದ್ಯಾ? ನಮ್ದೆಲ್ಲ ಒಂದ್ ದಾರಿ ಆದ್ರೆ ಇವಳದ್ದೇ ಒಂದ್ ದಾರಿ ಅಲ್ವಾ? ಮತ್ ಇನ್ನೇನಕ್ಕ, ನಾವು ಅಣ್ಣ ಅತ್ತಿಗೆ ಜೊತೆ ಇದ್ರೆ ಎಷ್ಟ್ ಚೆನ್ನಾಗಿರೋದು. ಹೋಮ್ವರ್ಕ್ ಅದು ಇದು ಅಂತ ಕರ್ಕೊಂಡ್ ಬಂದ್ಬಿಟ್ರಿ. ಕರೆಂಟು ಇಲ್ಲ, ಟಿವಿನೂ ಇಲ್ಲ, ಏನ್ ಮಾಡಕ್ಕೂ ಆಗಲ್ಲ. ಎಷ್ಟ್ ಬೋರ್ ಆಗುತ್ತೆ ಗೊತ್ತಾ? ಆಗುತ್ತೆ ಕಣೆ, ಆಗುತ್ತೆ. ಹೊಟ್ಟೆ ತುಂಬಾ ತಿಂದ್ಬಿಟ್ಟು ಬಂದ್ರೆ ಅದೇ ಆಗುತ್ತೆ. ಏನೋ ಅಣ್ಣ ಅತ್ತಿಗೆ ಹೊಸದಾಗಿ ಮದ್ವೆ ಆಗಿ ಬಂದವ್ರೆ, ಅವ್ರ ಹೊಸಿ ಸಂದಾಗಿರ್ಲಿ ಅಂತ ಹೇಳ ಮನ್ಸ್ ಬೇಡ್ವಾ ನಿಂಗೆ? ದೊಡ್ಡೋಳಾಗಿದ್ದೀನಿ ಅಂತೀಯಾ, ಇದು ಗೊತ್ತಾಗಿಲ್ವಾ? ನಾನ್ ದೊಡ್ಡೋಳಾಗಿರೋದಕ್ಕೆ ತಾನೆ ಅಣ್ಣ ಅತ್ತಿಗೆ ಜೊತೆ ಚೆನ್ನಾಗಿರ್ಬೋದು ಅಂತ ಹೇಳ್ತಾ ಇರೋದು. ಚಿಕ್ಕವಳಾಗಿದ್ರೆ ಅಣ್ಣ ಅದ್ ಕೊಡ್ಸು, ಅಣ್ಣ ಇದ್ ಕೊಡ್ಸು ಅಂತ ಹೇಳ್ತಿದ್ದೆ. ಇವಾಗೇನು ಅವ್ರ ಜೊತೆ ಕುತ್ಕೊಂಡು ಆಟ ಆಡ್ಬೋದು ಅಷ್ಟೇ. ರಮ್ಯಾ, ನಿನ್ನ ಅಣ್ಣ ಅತ್ತಿಗೆ ಜೊತೆ ಆಟ ಆಡ್ಬೇಕಿತ್ತ? ಯಾಕೆ? ನಮ್ಮ ಅಣ್ಣ ನಮ್ಮ ಅತ್ತಿಗೆ ಆಟ ಆಡ್ಬೋದು. ಯಾವ ಆಟನಮ್ಮ? ಲಗೋರಿ, ಕುಂಟೆ ಬಿಲ್ಲೆ, ಅಳ್ಗುಳಿ ಮನೆ, ಎಷ್ಟು ಆಟ ಆಡ್ಬೋದು ಗೊತ್ತಾ ಅಕ್ಕ? ಮರ್ಕೋತಿ ಆಟ ಒಂದ್ ಬಿಟ್ಬಿಟ್ಟೆ ಅಲ್ಲ ನೋಡು. ಅಯ್ಯೋ ಅಕ್ಕ, ಅದು ಬೆಳಗ್ಗೆ ಹೊತ್ತು ಆಡ್ಬೇಕು, ರಾತ್ರಿ ಹೊತ್ತು ಗಿಡ ಮರ ಕೈ ಹಾಕ್ಬಾರ್ದು ಅಂತ ಅಣ್ಣ ಹೇಳಿದಾನೆ. ಅಯ್ಯೋ, ಹೇಳಿದೀನಿ ಎಷ್ಟ್ ಚೆನ್ನಾಗ್ ಮಾಡ್ತಾಳ್ ಕಣ್ರಿ ಇವಳು. ತೆಗೆದು ಬಿಟ್ಟ ಅಂದ್ರೆ ಯಾಕಕ್ಕ ಬೈತ್ಯಾ? ಇಲ್ಲ, ನೀನ್ ಆಡಿರೋ ಮಾತ್ಗೆ ನಿನ್ನ ಕರೆದು ಹೂನಾರ ಹಾಕಿ ಸನ್ಮಾನ ಬೇರೆ ಮಾಡ್ತಾರೆ. ಅದೇನ್ ಬುದ್ಧಿ ಅಂತ ಬಂದಿದ್ಯೋ ಏನೋ. ಅಣ್ಣ ಅತ್ಗೆ ಹೊಸದಾಗಿ ಮದ್ವೆ ಆಗಿರೋರ್ ಕಣೆ, ಅವ್ರಿಗೂ ಏಕಾಂತದಲ್ಲಿ ಇರ್ಬೇಕು ಅಂತ ಅನ್ಸತ್ತೆ. ನಾವ್ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಕಣೆ. ಹಂಗೆಲ್ಲ ಏನು ಇಲ್ಲ ಅಕ್ಕ, ಅವರಿಬ್ರು ನಮ್ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಾರೆ. ನೀವೆಲ್ಲ ಅತ್ಗೆ ನೋಡ್ಬೇಕಿತ್ತು. ಅವ್ರ ಕಣ್ಣು ರಮ್ಯಾ ನೀನ್ ಹೋಗ್ಬೇಡ, ಇಲ್ಲೇ ಇರು ಅಂತ ಹೇಳ್ತಿತ್ತು. ಯಾವೇ ಇವೆಲ್ಲ? ರಮ್ಯಾ, ಅಮ್ಮ ರಮ್ಯಾ, ಚೈತ್ರಕಾಲ ನಿಂಗೊಂದ್ ಸಾಷ್ಟಾಂಗ ನಮಸ್ಕಾರ ಕಣಮ್ಮ. ದಯವಿಟ್ಟು ಸುಮ್ನಿದ್ಬಿಡು. ಈ ಮನೆ ರಣರಂಗ ಆಗ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ ನಾನ್ ಸುಮ್ನಿದೀನಿ. ಗುರುವೆ ಹೋಗ್ಲಿ ಬಿಡು. ರಮ್ಯಾ, ನಿನ್ ಚಿಕ್ಕ ಹುಡುಗಿ, ನಿನಗೆ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಾಗಿಲ್ಲ. ಸುಮ್ನೆ ರಾಗೋತ್ಕೊಂಡ್ ಮಲ್ಕೋ. ನನ್ನನ್ನ ಆಡ್ಕೋತಿದ್ದೀರ ಅಲ್ವಾ? ಅತ್ಗೆ ಬರ್ಲಿ, ನಿಮ್ಮೆಲ್ಲರಿಗೂ ಇದೆ ಅವಾಗ. ಮಲ್ಕೊಳೆ.
ಮಲ್ಕೊಂಡು ತುಂಬಾನೇ ಹೊತ್ತಾಯ್ತು. ಇಷ್ಟೊತ್ತಿಗೆ ಅಣ್ಣ ಅದಕ್ಕೆ ಏನ್ ಮಾಡ್ತಿರ್ಬೋದು? ಇನ್ನೇನ್ ಮತ್ತೆ ರೊಮ್ಯಾನ್ಸ್ ಮಾಡ್ದಿರ್ಬೋದು. ಅಣ್ಣನ ಎದೆ ಮ್ಯಾಕೆ ಅದಕ್ಕೆ ತಲೆ ಇಟ್ಟು ಆಕಾಶ ನೋಡ್ತಿರ್ತಾಳೆ. ಹೌದಾ? ನಿನ್ ಕಿವಿ ಎಲ್ಲ ಇಲ್ಲೇ ಇದ್ಯಾ? ನೀ ಮುಂದುವರ್ಸೋ ಶಿಷ್ಯ. ಆಕಾಶ ನೋಡ್ತಾ ನಕ್ಷತ್ರ ಎಣಿಸ್ತಾ ಇರ್ತಾಳೆ. ಇಷ್ಟೊತ್ತಿಗೆ ಕೈ ಅಂತೂ ಹಿಡ್ಕೊಂಡಿರ್ತಾರೆ. ಅದಕ್ಕೆ ಮುದ್ದಾದ ಮುಖ ನೋಡಿ ಅಣ್ಣ ಕಳೆದು ಹೋಗಿರ್ತಾನೆ. ನಾಚಿಕೆ ಆಗತ್ತಪ್ಪ. ಆದ್ರೂ ಏನೇ ಹೇಳ್ರೆ ಅದಕ್ಕೆ ಬಂದ್ಮೇಲೆ ಅಣ್ಣನ ಜೀವನನೇ ಬದಲಾಗೋಗಿದೆ. ಅದಕ್ಕೆ ಬಂದ್ಮ್ಯಾಕೆ ಅಣ್ಣ ಏಟ್ ಸಂದಾಗಿರ್ತಾನೆ ಅನ್ಕೊಂಡಿದ್ದು, ಆದ್ರೆ ಅದಕ್ಕೂ 100 ಪಟ್ಟು ಅಣ್ಣ ಸಂದಾಗವನೆ ಅಲ್ವಾ? ಹೌದಪ್ಪ, ಅವ್ರ ಮೇಲೆ ಯಾವ ಕಣ್ಣು ಬೀಳದೆ ಇರ್ಲಿ, ಅವರು 3 ವರ್ಷ ಚೆನ್ನಾಗಿರ್ಲಿ. ಅಪ್ಪಯ್ಯ, ಇವಾಗಲೂ ಕಾಲ ಮಿಂಚಿಲ್ಲ. ನೀನು ಸುಮ್ಮನೆ ಹೂ ಅನ್ನೋ, ಬೇರೆ ಏನಾನ ಮಾಡುಮಾ? ಪರಶು, ಎಲ್ಲರೂ ರಾಜರೇ ಆದರೆ ಪಲ್ಲಕ್ಕಿ ಹೊರೋರು ಯಾರು? ಹಂಗಂತ ಆ ಬಿಯರ್ ಫ್ಯಾಕ್ಟ್ರಿ ಓನರ್ ಹತ್ರ ನಾವು ಮಾತು ಕೇಳುಮಾ? ಎಂಜಿಲ್ಗೆ ಹೇಸದೇ ಇರೋನು ತಂಗ್ಳನ್ನ ಬಿಡ್ತಾನ? ಈ ವ್ಯವಹಾರ ಮಾಡೋ ಕೈಗಳಿದೆಯಲ್ಲ, ಅವು ಹಾಗೆಲ್ಲ ಸುಮ್ಮನೆ ಇರೋದಿಲ್ಲ. ಆ ಬಿಯರ್ ಫ್ಯಾಕ್ಟ್ರಿ ಓನರು ನಮ್ಮನ್ನೇ ನಂಬಿದ್ದಾನೆ. ನಾವು ಸಮಯ ಕೇಳಿದೀವಲ್ವಾ, ನೋಡೋಣ ಇರು. ದಣಿಗಳೇ, ಆ ಬೀರ್ ಫ್ಯಾಕ್ಟ್ರಿ ಓನರ್ ಬಂದವ್ರೆ. ಕರ್ಸು. ಯಜಮಾನ್ರೆ ಬನ್ನಿ. ನಮಸ್ಕಾರ ವೀರಭದ್ರಪ್ಪನವ್ರಿಗೆ. ಕೂತ್ಕೊಳ್ಳಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನಿಮ್ಮ ಬಗ್ಗೆನೇ ಇಷ್ಟೊತ್ತವರೆಗೂ ನನ್ನ ಮಗನ ಜೊತೆ ಮಾತಾಡ್ತಾ ಇದ್ದೆ. ವಿಷಯನ ನೇರವಾಗಿ ಹೇಳ್ಬಿಡ್ತೀನಿ. ನಿಮ್ಮ ಕಡೆ ನೋಡಿದ 150 ಎಕರೆ ಜಮೀನು ಬಗ್ಗೆ ವಿಚಾರಣೆ ಮಾಡಿದೆ. ಅದು ಶಿವು ಅನ್ನೋರ ಹೆಸರಲ್ಲಿ ಇದೆಯಲ್ಲ, ಹೇಗಾದರೂ ಮಾಡಿ ಶಿವು ಅನ್ನೋರ ಹತ್ರ ಆಸ್ತಿನ ನೀವು ಬರ್ಸ್ಕೊಂಡ್ರೆ ನಾವು ಮುಂದುವರಿಬೋದು. ಈ ಮಾತಿಗೆ ನಿಮಗೆ ಕೋಪ ಬರ್ಬೋದು, ಆದರೆ ನಮ್ಮದು ಮಲ್ಟಿನ್ಯಾಷನಲ್ ಕಂಪನಿ. ನಾವೇನೇ ಮಾಡಿದ್ರೂ ಅಳದಿ ತೂಗಿ ಮಾಡೋ ಅಭ್ಯಾಸ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.